ಸ್ಟೂಡೆಂಟ್ಸ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಯಾಕೆ ಸೀಟ್ ಸಿಕ್ಕಿಲ್ಲ ಅಂತ. ದೇರ್ ಆರ್ 4 ಮೇನ್ ರೀಸನ್ಸ್. ಫಸ್ಟು, ನೀವು ಹೈ ಡಿಮ್ಯಾಂಡ್ ಕಾಲೇಜ್ ಮಾತ್ರ ಹಾಕಿದ್ದೀರಾ. ಸೆಕೆಂಡು, ನೀವು ಕಾಲೇಜಸ್ ಜಾಸ್ತಿ ಆ್ಯಡ್ ಮಾಡೇ ಇಲ್ಲ. ಥರ್ಡು, ನಿಮ್ದು ರ್ಯಾಂಕ್ ತುಂಬ ಹೈ ಇದೆ ಕಟ್ ಆಫ್ಗಿಂತ. ಅದಾದಮೇಲೆ ಲಾಸ್ಟ್ಲಿ ನೀವು ಲಾಸ್ಟ್ ಆಪ್ಷನು ಸೇವ್ ಮತ್ತು ಫ್ರೀಸ್ ಮಾಡಬೇಕಲ್ಲ, ಅದನ್ನು ಮಾಡಿಲ್ಲ. ಸೊ ಈ 4 ಆಪ್ಷನ್ಸ್ ನೀವು ಏನಾದರೂ ಮಾಡಿದ್ರು ಕೂಡ ನಿಮಗೆ ಸೀಟ್ ಸಿಕ್ಕಿರಲ್ಲ. ನಾವೀಗ ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಭಯ ಪಡಬೇಡಿ, ಇದು ಫೈನಲ್ ಅಲ್ಲ. ಇದಾದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಟೈಮ್ ಇದೆ ಇನ್ನು. ಸೊ ನೀವು ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಈಗ ಹೋಗಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಾದ್ಮೇಲೆ ನೀವು ಬೇರೆ ಬೇರೆ ಕಾಲೇಜಸ್ನ ಜಾಸ್ತಿ ಲಿಸ್ಟಲ್ಲಿ ಆ್ಯಡ್ ಮಾಡಿ. ಆ ಲಿಸ್ಟಲ್ಲಿ ಯಾವ ಥರ ಕಾಲೇಜ್ ಆ್ಯಡ್ ಮಾಡಬೇಕಂದ್ರೆ ನಿಮ್ಮ ರ್ಯಾಂಕ್ ತಕ್ಕಂಗೆ ಕಟ್ ಆಫ್ ಇರೋ ಕಾಲೇಜ್ ಆ್ಯಡ್ ಮಾಡಬೇಕು. ಅದು ನಿಮಗೆ ಗೊತ್ತಿಲ್ಲ ಅಂದರೆ ಸ್ಟೂಡೆಂಟ್ಸ್ ನಾನು ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ರ್ಯಾಂಕ್ಗೋಸ್ಕರ ಯಾವ ಕಾಲೇಜ್ ಸಿಗುತ್ತೆ ಆ್ಯಡ್ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ ಅದನ್ನ. ಅದಾದ್ಮೇಲೆ ಸ್ಟೂಡೆಂಟ್ಸ್ ಎಲ್ಲ ಮುಗ್ದಾದ್ಮೇಲೆ ಪ್ಲೀಸ್ ಅದನ್ನ ಲಾಕ್ ಮತ್ತು ಫ್ರೀಸ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ಹೋಪ್ ನಿಮಗೆ ಮಾಕಲ್ಲಿ ಬೇಕಾಗಿರೋ ಕಾಲೇಜ್ ಸಿಗುತ್ತೆ. ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್.